ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರುಚಿ ಪಯಣ. ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರುವಂತಹ ಮಸಾಲ ದೋಸೆಗೆ ನಾವು ಒಂದು ಆಲೂಗೆಡ್ಡೆ ಪಲ್ಯನ ಪರ್ಫೆಕ್ಟಾಗಿ ಹೇಗೆ ಮಾಡೋದು ಹೋಟೆಲ್ ಸ್ಟೈಲಲ್ಲಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ದೋಸೆ ಅಂದ ತಕ್ಷಣ ಎಲ್ಲರ ಮನಸ್ಸಲ್ಲೂ ಬರುವಂಥದ್ದು ಮಸಾಲ ದೋಸೆಗೆ ಕಾಂಬಿನೇಷನ್ ಆಗಿ ಆಲೂಗೆಡ್ಡೆ ಪಲ್ಯ ತುಂಬಾ ನೋಡ್ತಿದ್ದಂಗೆ ತಿನ್ಬೇಕನ್ನಿಸ್ತದೆ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ. ಇದಕ್ಕೆ ಮೇನ್ ನೀಟಾಗಿ ಆಲೂಗೆಡ್ಡೆಯನ್ನು ಬೇಯಿಸ್ಕೊಂಡು ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಮತ್ತು ಯಾವ ರೀತಿ ಮೆಜರ್ಮೆಂಟಲ್ಲಿ ಮಾಡ್ಕೋತೀವಿ ಅನ್ನೋದು ಮುಖ್ಯ ಆಗುತ್ತೆ. ಹಾಗಿದ್ರೆ ಬನ್ನಿ ನೋಡೋಣ. ನೋಡಿ, ಒಂದು ಆಲೂಗೆಡ್ಡೆಯನ್ನು ಬೇಯಿಸಿ ಸಿಪ್ಪೆ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಪ್ಯಾನ್ಗೆ ನಾವು ಎಣ್ಣೆಯನ್ನು ಹಾಕ್ಕೊಂಡು ಹಸಿಮೆಣ್ಸಿಕಾಯಿ ಮತ್ತು ಕರಿಬೇವನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಅದು ಫ್ರೈ ಆಗಲಿ. ಅದಾದ ನಂತರ ನೋಡಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ ಮತ್ತು ಕಡಲೆಬೇಳೆ, ಇದ್ರ ಜೊತೆಗೆ ನಾವು ಕಡಲೆಬೇಳೆಯನ್ನು ಹಾಕೋಬೇಕು. ತುಂಬಾ ಟೇಸ್ಟಿಯಾಗಿ ಇರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ನಾವು ತಿನ್ನುವಾಗ ಅದು ಬಾಯಿಗೆ ಸಿಗ್ತಾ ಇದ್ದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ಇದಕ್ಕೊಂದು 3 ಈರುಳ್ಳಿಯನ್ನು ನಾನು ಒಂದು 3/4 kg ಆಲೂಗೆಡ್ಡೆಯನ್ನು ಬೇಯಿಸ್ಕೊಂಡಿದ್ದೀನಿ. ಅದಕ್ಕೆ ತಕ್ಕ ಹಾಗೆ ಈರುಳ್ಳಿಯನ್ನು ಹಾಕೋಬೇಕು. ಈರುಳ್ಳಿ ಜಾಸ್ತಿನೂ ಆಗಬಾರ್ದು, ಕಡಿಮೆನೂ ಆಗಬಾರ್ದು, ಒಂದು ಮೀಡಿಯಮಲ್ಲಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಆಲೂಗೆಡ್ಡೆ ಕಡಿಮೆಯಾಗಿ ಈರುಳ್ಳಿ ಜಾಸ್ತಿ ಆದ್ರೂ ಅಷ್ಟು ಟೇಸ್ಟ್ ಇರಲ್ಲ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಿದ್ದೀನಿ. ಈ ಹಂತದಲ್ಲೇ ಹಾಕಿದ್ರೆ ಈರುಳ್ಳಿ ಬೇಗನೆ ಬೆಂದೋಗಿಬಿಡುತ್ತೆ. ನಾವು ಮುಸುಕ್ಲ ಮುಚ್ಚಿ ಬೇಯಿಸ್ತಾ ಇದ್ದರೆ ಲಿಡ್ ಕ್ಲೋಸ್ ಮಾಡಿ ಮೇಲೆ ಕೆಳಗಡೆ ಎಲ್ಲ ಒಂದೇ ಸಮವಾಗಿ ಅದು ಮೆತ್ತಗಾಗತ್ತೆ. ಈಗ ಸ್ವಲ್ಪ ಅರಿಶಿನದ ಪುಡಿಯನ್ನು ಹಾಕ್ಕೊಳ್ಳೋಣ. ಕಲ್ಲರ್ಗೆ ಮತ್ತು ಆ್ಯಂಟಿಬಯೋಟಿಕ್ ಆಗಿ ಕೆಲಸ ಮಾಡುತ್ತೆ. ಇದು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಮತ್ತು ನೋಡೋದಕ್ಕೂ ಕಲರ್ಫುಲ್ಲಾಗಿ ಇರುತ್ತೆ. ಈಗ ನೋಡಿ, ಆಲೂಗೆಡ್ಡೆ ಎಲ್ಲನೂ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇದಕ್ಕೆ ಹಾಕ್ಕೋತಾ ಇದ್ದೀನಿ. 5 ನಿಮಿಷದಲ್ಲಿ ರೆಡಿಯಾಗಿ ಹೋಗಿಬಿಡತ್ತೆ. ಖಾಲಿ ದೋಸೆ ತಿನ್ನೋದಕ್ಕಿಂತ ನೀವು ಬೇರೆ ಯಾವುದೇ ಗೊಜ್ಜಲ್ಲಿ ತಿನ್ನಿ, ಆದರೂ ಎಲ್ಲರ ಮನಸ್ಸಲ್ಲೂ ಉಳ್ಕೊಳ್ಳುವಂಥದ್ದು ಆಲೂಗೆಡ್ಡೆ ಪಲ್ಯ ದೋಸೆ ಎನ್ನುವಂಥದ್ದು. ಅದಕ್ಕೋಸ್ಕರ ಅದನ್ನು ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಇದನ್ನು ಒಂದು ಹದವಾಗಿ ಮಿಕ್ಸನ್ನು ಮಾಡ್ಕೋಬೇಕಾಗುತ್ತೆ. ಅದು ಉಂಡೆ ಉಂಡೆಯಾಗಿ ಕಲಿಸ್ಕೋಬಾರ್ದು, ಬಿಡಿ ಬಿಡಿಯಾಗಿರಬೇಕು. ಮತ್ತು ಆಲೂಗೆಡ್ಡೆನೂ ಅಷ್ಟೇ. ನೋಡಿ, ರುಚಿ ಸ್ವಲ್ಪ ಕಡಿಮೆ ಇದ್ದರೆ ಈ ಹಂತದಲ್ಲೂ ಸ್ವಲ್ಪ ರುಚಿಯನ್ನು ಅಂದರೆ ಉಪ್ಪನ್ನು ಹಾಕ್ಕೋಬೇಕು. ಆಲೂಗೆಡ್ಡೆಯನ್ನು ಜಾಸ್ತಿ ಬೇಯಿಸುವಂಥದ್ದು ಇಲ್ಲದರೆ ಕಡಿಮೆ ಬೇಯಿಸುವಂಥದ್ದು ಮಾಡಬಾರ್ದು. ಅದನ್ನು ಒಂದು ಹದವಾಗಿ ಬೇಯಿಸ್ಕೋಬೇಕು. ಮುದ್ದೆ ರೀತಿಯೂ ಆಗಬಾರ್ದು, ಇಲ್ಲದ್ರೆ ಗಟ್ಟಿನೂ ಇರಬಾರ್ದು. ಹಾಗಾಗಿ ಹಂಗೆ ಮಾಡಿಕೊಂಡಾಗ ನಮಗೆ ಉದುರಾಗಿರುವಂಥ ಪಲ್ಯ ಸಿಗುತ್ತೆ. ಜೊತೆಗೆ ಕೊನೆಯ ಹಂತದಲ್ಲಿ ನಾವು ಇದನ್ನು ಹಾಕ್ಕೊಳ್ಳೋಣ. ಕಾಯಿ ತುರಿಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಯಾವುದೇ ಒಂದು ಅಡುಗೆಗೆ ಫೈನಲ್ ಟಚ್ ಏನು ಹೇಳಿ, ಕೊತ್ತಂಬರಿ ಸೊಪ್ಪು. ಈ ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದೇ ಒಂದು ಇಂಗ್ರೀಡಿಯೆಂಟ್ಸ್ ಇದೆ. ಸ್ಟವನ್ನು ಆಫ್ ಮಾಡಿಕೊಂಡಷ್ಟೇ ನಿಂಬೆಹಣ್ಣನ್ನು ಹಿಂಡ್ಕೋಬೇಕಾಗತ್ತೆ. ನೋಡಿ, ಈಗ ರೆಡಿಯಾಗಿ ಹೋಗ್ಬಿಡ್ತು ದೋಸೆಗೆ ಆಲೂಗೆಡ್ಡೆ ಪಲ್ಯ. ನೋಡ್ತಿದ್ದೀರಲ್ಲ ಎಷ್ಟು ಕಲರ್ಫುಲ್ಲಾಗಿದೆ. ಈ ದೋಸೆ ಮೇಲೆ ಒಂದು ಸ್ಪೂನ್ ಆಲೂಗೆಡ್ಡೆ ಪಲ್ಯನ ಹಾಕ್ಕೊಂಡು ತುಪ್ಪದಲ್ಲಿ ಮಾಡಿರುವ ಮಸಾಲ ದೋಸೆ ಅದ್ರ ಜೊತೆಗೆ ಆಲೂಗೆಡ್ಡೆ ಪಲ್ಯನ ಹಾಕ್ಕೊಂಡು ತಿಂತಾಯಿದ್ರೆ ಅದ್ರ ಮಜನೇ ಬೇರೆ, ಅಷ್ಟು ಚೆನ್ನಾಗಿರುತ್ತೆ. ಅದಕ್ಕೋಸ್ಕರನೇ ಎಲ್ಲರಿಗೂ ದೋಸೆ ಅಂದ ತಕ್ಷಣವೇ ಅವ್ರ ಮನಸ್ಸು ಹೇಳುವಂಥದ್ದು ಏನು, ಆಲೂಗೆಡ್ಡೆ ಪಲ್ಯ. ಬೇರೆ ಗೊಜ್ಜುಗಳನ್ನು ಯಾರೂ ಹೇಳಲ್ಲ. ನೋಡಿ, ಎಷ್ಟು ಕಲರ್ಫುಲ್ಲಾದ ದೋಸೆಗೆ ಕಲರ್ಫುಲ್ಲಾದ ಆಲೂಗೆಡ್ಡೆ ಪಲ್ಯದೊಂದಿಗೆ ರೆಡಿಯಾಗಿದೆ. ಹಾಗಿದ್ರೆ ನೀವು ಈ ರೀತಿ ಟ್ರೈ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ ಫ್ರೆಂಡ್ಸ್. ಧನ್ಯವಾದಗಳು. ಥ್ಯಾಂಕ್ ಯು.